ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರಿ. ಬನ್ನಿ, ಇವತ್ತು ಸಂಡೇ, ಸೊ ಒಂದು ಎಂಗೇಜ್ಮೆಂಟ್ ಇತ್ತು, ಹೋಗ್ತಾ ಇದ್ದೀವಿ. 5 o'clock ಇವಾಗ ಮನೆ ಬಿಟ್ಟಿದ್ದೀವಿ. 5 o'clockಗೆ ತುಂಬ ದೂರದ ಪ್ರಯಾಣ ಅಂತ 4 ಗಂಟೆಗೆ ಎದ್ದು ರೆಡಿಯಾಗಿ 5 ಗಂಟೆಗೆಲ್ಲ ಮನೆ ಬಿಟ್ವಿ. ಸೊ ಫ್ಯಾಮಿಲಿ ಫಂಕ್ಷನ್ ಇರೋದ್ರಿಂದ ಅಕ್ಕ ಮಹೇಶ ಅವರ ಫ್ಯಾಮಿಲಿ ಕೂಡ ಬಂದಿತ್ತು. ಹಾಗೆ ಊರಿಂದನೂ ಜನ ಬರ್ತಾರೆ, ಊರಿಂದ ಎಲ್ಲ ಬರ್ತಾರಲ್ಲ, ಹಾಗೆ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಬೆಳಕು ಹಾಗೆ ಹೋಯ್ತು ಹೊರಡೋಷ್ಟರಲ್ಲಿ. ಬನ್ನಿ ತೋರಿಸ್ತೀನಿ ಯಾರ್ಯಾರೆಲ್ಲ ಬಂದಿದ್ದರು ಫಂಕ್ಷನ್ಗೆ, ನಮ್ಮ ರಿಲೇಟಿವ್ಸ್ ಎಲ್ಲ ಹೇಗಾಯಿತು ಅಂತ ತೋರಿಸ್ತೀನಿ. ಹಾಗೆ ಸಂಜೆ ಊರಿಗೆ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಟೈಮ್ ಹಾಗೆ ಹೋಗಿದೆ, ಬೆಳಕು ಹಾಗೆ ಹೋಗ್ತಾಯಿದೆ ನಾವು ಹೋಗ್ತಾ ಇದ್ದಂಗೆ. ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತಂದರೆ ನೇಚರ್ ನೋಡ್ಕೊಂಡು ಹೋಗಿ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ವಿಂಡೋ ಸೈಡ್ ಬೇಕು ಅಂತಲೇ ಕೇಳೋದು ಆಲ್ಮೋಸ್ಟು. ಎಲ್ಲ ಟಿ ಟಿಯಲ್ಲಿ ಹೋಗಿದ್ವಿ. ಸಂಡೇ ಅಂದರೆ ಎಲ್ಲರೂ ಸಿಗ್ತಾರೆ ಅಂತಲೇ ಸಂಡೇ ಫಂಕ್ಷನ್ ಇಟ್ಕೊಂಡಿದ್ರು. ಅಂತೂ ಇಂತೂ ಬಂದು ತಲುಪಿದ್ವಿ ನೋಡಿ, ಬಂದು ರೀಚ್ ಆದ್ವಿ. ತುಂಬ ಹಸಿವಾಗ್ಬಿಟ್ಟಿತ್ತು. 10:30 ಆಗಿಬಿಟ್ಟಿತ್ತು. ಯಾರು ಫಂಕ್ಷನ್ಗೆ ಹೋಗಿದ್ವಿ ಅಂತ ಅದು ಫುಲ್ ವಿಡಿಯೋ ಹಾಕ್ತೀನಿ. ಮತ್ತು ಶ್ರೀ ಊಟ ಮಾಡ್ತಾ ಇದ್ದಾನೆ ನೋಡಿ, ಅವ್ನು ಸಪ್ರೇಟ್ ಪ್ಲೇಟ್ಗೆ ಹಾಕ್ಸ್ಕೊಂಡು ಅವ್ನಿಗೆ ಎಷ್ಟು ಬೇಕಷ್ಟೇ ಹಾಕ್ಕೊಂಡು, ಬಲಗೈಲಿ ಸ್ವಲ್ಪ ಹಬ್ಬು ಆಗಿದೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ಹಾಗೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತೆ ರಿಟರ್ನ್ ಆಗಬೇಕಲ್ಲ, 3 to 4 hours ಜರ್ನಿ. ಸೊ ಹಾಗೆ ಬಂದ್ವಿ. ಮನೆಗೆ ರೀಚ್ ಆಗೋಷ್ಟರಲ್ಲಿ ಒಂದು 5:30 ಆಗಿತ್ತು ನೋಡಿ. ನಾವು ಊರಿಗೆ ಬರ್ತೀವಿ ಅಂತ ಹೇಳಿದ್ವಿ, ಅತ್ತೆ ಮನೆಗೆ ಬಂದ್ವಿ. ಮನೆಗೆ ಎಷ್ಟು ಚೆನ್ನಾಗಿದೆ ಸೂರ್ಯ ಮುಳುಗ್ತಾ ಇರುವಂಥದ್ದು ಎಷ್ಟು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ಇಲ್ಲಿ ಯಾವುದೇ ಥರ ವಾಯ್ಸು ಅಥವಾ ಏನಕ್ಕೆ ಕೊಡ್ತಿಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನ್ಯಾಚುರಲಾಗಿ ನಾವು ಹೇಗೆ ಮಾತಾಡ್ತೀವಿ ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮಕ್ಕಳುಗಳು ನಮಗೆ ಯಾವ ಥರ ಸ್ಪಂದಿಸ್ತಾರೆ ಅಂತ ಹಾಗೆ ಹಾಕ್ತೀನಿ ನೋಡಿ. ನಮ್ಮ ಮನೇಲಿರುವಂಥ ಪ್ರಾಣಿಗಳ ಜೊತೆ, ಹಸು, ಕೋಳಿಗಳು ಮತ್ತು ಮೇಕೆ, ಇದ್ರಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಂದರೆ ಕರು ಹಾಕಿದೆ, ಅದು ಒಂದು 3 days ಕರು. ಸೊ ಹಂಗಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು, ಅದ್ರ ಜೊತೆ ಆಟ ಆಡ್ತಾಯಿದ್ರು. ಇಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ ಮಕ್ಕಳುಗಳು. ಹಸು ನೋಡ್ತಾನೆ ಇದೆ, ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ ನನ್ನ ಮಗುನ ಅಂತ. ಎಷ್ಟು ಕ್ಯೂಟಾಗಿದೆ, 3 days ಕರು ಇದು. ಮಕ್ಳುಗಳಿಗೆ ತುಂಬ ಇಷ್ಟ. ಶ್ರೀವಿನ್ಗಂತೂ ಹಳ್ಳಿ ವೆದರು ತುಂಬ ಇಷ್ಟ ಆಗುತ್ತೆ. ಮತ್ತು ಹಸುಗಳಿರುತ್ತಲ್ಲ, ಮೇಕೆ ಇರುತ್ತೆ, ಕೋಳಿಗಳಿರುತ್ತೆ, ಇದೆಲ್ಲ ನೋಡೋದಕ್ಕೆ ಅವ್ನಿಗೆ ತುಂಬ ಇಷ್ಟ. ಮತ್ತು ಇನ್ನೊಂದಂದರೆ ರೇಷ್ಮೆ ಬೆಳೀತಾರೆ, ಹುಳಗಳೆಲ್ಲ ಇರುತ್ತಲ್ಲ, ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಹೋಗೋದು ತಡ ಫುಲ್ ಹಸು ಹತ್ರ ಹೋಗ್ಬಿಟ್ಟಿದ್ದಾನೆ. ನ್ಯಾಚುರಲ್ಲಾಗಿ ಅಲ್ಲಿ ಮಕ್ಳುಗಳೆಲ್ಲ ಹೇಗೆ ಮಾತಾಡ್ತಾರೆ, ಯಾವ ಥರ ಭಾಷೆ, ಲ್ಯಾಂಗ್ವೇಜಸ್ ಎಲ್ಲ ಆಡ್ಕೋತಾರಲ್ಲ ನೋಡಿ, ಈ ಥರ ಮಾತಾಡ್ತಾರೆ ಅಂತ ನೀವೇ ಅಬ್ಸರ್ವ್ ಮಾಡಿ, ಅಲ್ಲಿ ಮಕ್ಳುಗಳೆಲ್ಲ ಹೆಂಗೆ ಮಾತಾಡ್ತಾರೆ ಅಂತ. ಮತ್ತು ಅಲ್ಲಿ ಅಕ್ಕಿಗಳ ಸೌಂಡು, ಬರ್ಡ್ಸ್ ಸೌಂಡ್ಗಳು ತುಂಬ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ ಹಾಗೆ. ಕಾಲಲ್ಲಿ ಒದ್ಬಿಟ್ಟದ ಹಸು. ಓಡಾಗ್ಬಿಡುತ್ತೆ, ಆಮೇಲೆ ಅಮ್ಮ ಹೊಡಿತಾರೆ. ಓಡು 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 ಓಡು. ಯಪ್ಪ ಆ ನಾಯಿ ಜಾಗಕ್ಕೆ ಅದಕ್ಕೆ ನಾವು
ತಿವಿತೆ ಮುದ್ದು ಮಾಡು. ಯಾವತ್ತು ಹೇಳು? ಇದು ಸೀರೆ 3rd ಟೈಮ್ ನಾನು ಉಡ್ತಾ ಇರೋದು. ಯಾವಾಗ ಅಂತ ಹೇಳಿ ನೋಡೋಣ. ಇವ್ರು ಎಲ್ಲ ಕಷ್ಟ ಆದ್ರೂ ಬರಲಿಲ್ಲ. ಏನು ಮಾತಾಡೋದು ಇವ್ರ ಹತ್ರ? ಈ ಕರು ಹಾಕಿ 3 ಡೇಸ್ ಆಗಿದೆ ಪಾಪ. ಆಗಲೇ ಅವ್ರ ಅಮ್ಮನ ಎದೆನ ಕಚ್ಚಿ ಹಾಲು ಕರಿದಿರೋ ಥರ ಮಾಡಿಬಿಟ್ಟಿದೆ. ಹಂಗಾಗಿ ಅದು ಡೈರೆಕ್ಟ್ ಕುಡಿಯೋಕ್ಕೆ ಅಂತ ಬಿಡಲ್ಲ ಅವರು. ಬಿಡಲಿ ಅಂತ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಕೈ ನೋವು ಬರೋದಿಲ್ವಾ? ಹಾಲು ಕುಡಿಯೋದಕ್ಕೆ ಅಂತ ಹೋಗ್ತಾ ಇದೆ. ತುಂಬ ಕ್ಲೆವರ್ ಇದೆ ಕರು ಮಾತ್ರ. ಗಾಯ ಗಿಣ್ಣೆ ನೋವು ತೊಟ್ಟಲ್ಲೂ ಕೂಡ ಹಾಲು ಕುಡಿಯೋಕ್ಕೆ ಬಿಡ್ತಿಲ್ಲ ಅವರು. ಕಚ್ಚಿ ಹಾಳು ಮಾಡಿಬಿಡುತ್ತೆ ಅದನ್ನ ಅಂತ ಮಿಷಿನ್ ತರಿಸ್ಕೊಬಿಡ್ರಿ. ಯಾವುದೇ ಥರ ವಾಯ್ಸ್ ಓವರ್ ಕೊಡದೇನೆ ಅಲ್ಲಿ ನಮ್ಮ ಹಸುಗಳ ಜೊತೆ ಎಲ್ಲ ಮಕ್ಕಳು ಹೇಗೆ ಕೇರ್ ಮಾಡ್ತಾರೆ ಮತ್ತು ಇಟ್ಕೊಂಡಿದ್ದಾರೆ ಅವ್ರ ಮಾತುಕತೆ ಎಲ್ಲ ಕೇಳಿ ಏನು ಅನ್ನಿಸ್ತು ಅಂತ ಒಮ್ಮೆ ಕಮೆಂಟ್ ಮಾಡಿ. ಏನಾರು ತಗೊಂಡ್ ಬಾಪ ಕೊಡ್ಬೋದಕ್ಕೆ ಅಂತ ನಾನು ಕರ್ಕೋತೀನಿ ಅಂತ ಹೇಳಿ ಬಂದೈತೆ ಅಕ್ಕ. ಸಾಕ ಊರಗು ಶ್ರೀವಿಶ್ ಯುಕ್ತಾ ಶ್ರೀ ಹತ್ರ ಇರು. ಈ ಕಡೆ ಕರ್ಕೋಬೇಕಂದ. ಈ ಕಡೆ ಬಾ ವಿಡಿಯೋ ಮಾಡೋಣ. ಅಕ್ಕ ಚೆಲ್ಲಲ್ವೇನಕ್ಕ? ಪಾಪ ಅದ್ಕ ಇನ್ನೂ ಅಭ್ಯಾಸ ಆಗಿಲ್ಲ ಅಲ್ವಕ್ಕ? ಅಭ್ಯಾಸ ಮಾಡಿಸ್ಬೇಕು. ಕೆಳಗೆ ಬಿಡು ಮಡಗು ಕೆಳಗೆ ಬಿಡು. ಕೆಳಗಿಟ್ಟು ಬಿಡು.
ಮಕ್ಳ ಥರ ಅಲ್ಲ ಅದನ್ನು ಹಠ ಮಾಡುತ್ತೆ ಮಕ್ಳ ಥರ. ಸ್ವಲ್ಪ ಸ್ವಲ್ಪ ಹಾಕಕ್ಕ ಕುಡಿತದ ಅಷ್ಟನಾ? ಬಿಟ್ಬಿಟ್ರೆ ಬಿಟ್ಬಿಟ್ರೆ ಇದು ಇವನದಲ್ಲ ಇದಕ್ಕೆ ಹಾಕ್ತೀನಿ ಅಂತೀರಿ. ಹೌದು ಹೌದು. ಎಷ್ಟು ದಿವಸ ಆಯ್ತು ಕರು ಹಾಕಿ? ಐ ಐ ಗುದಿಯಕ್ಕೆ ಹೋಯ್ತದ ನೋಡು. ಅಕ್ಕ ನಾಯಿಗೂ ಹಾಕ್ಬಾರ್ದಲ್ವೇನಕ್ಕ ಗಿಣ್ಣಾಲು? ಹಾಕ್ಸ್ಬಾರ್ದು, ಅದೇ ನೆಕ್ಕೊಂಡು ಕುಡಿತದೆ. ಕರೀರಿ ಕರೀರಿ ಬಿಡ್ಬೇಡ್ರಿ, ಅದ್ಭವ ಆಗ್ಬಿಡುತ್ತೆ. ಅದಕ್ಕೆ ಗಾಯ ಆಗೋಗದೆ ಇದೆ. ಇದು ಕಚ್ಬಿಟ್ಟಾ? ಕಚ್ತೀಯೇನೋ ನೀನು? ಹುಡುಗಿನ ಹುಡುಗನ? ಹುಡುಗಿ. ಹೆಣ್ಮಕ್ಳೇ ಸ್ಟ್ರಾಂಗು. ಯಾವಾಗಾದ್ರೂ ಆಗಲಿ ಎಣ್ಣೆ ಹಾಕೊಂಡಿದ್ರು. ಒಂದು ಕರ ಇತ್ತು ಚಿಕ್ಕಮ್ಮ, ಇಷ್ಟುದ್ದ ಇತ್ತು. ಹೌದಾ? ಒಂದು ಕರ ಹಾಕಿತ್ತು ನನ್ನ ಕರಿಗೆ, ಇನ್ನೊಂದು ಮಾರ್ಬಿಟ್ರು. ಆಗ ಇದಕ್ಕೂ ಇದ್ರ ಕರಕ್ಕೂ ಕುಡಿಸ್ತಾ ಇತ್ತು. ಫಸ್ಟು ಇದಾಗ್ತು, ಅದ್ರ ನಾಳೆನೆ ಅದಾಗ್ತು. ಅಲ್ಲಿ ಅಕ್ಕ ಎತ್ಕೊಂಡು ನೋಡ್ತಾಳೆ. ಕುಡಿ. ನಾನು ಕುಡಿಸಿದ್ರೆ ಮಾತ್ರ ಕುಡಿತದೆ. ಅಪ್ಪ ಅಮ್ಮ ಕೊತ್ತಿ ಹಿಡ್ಕೊಬಿಟ್ರೆ ಅದು ಕುಡಿಯೋ ಆಯ್ತು. ನೀನೇ ಕುಡಿಸು ಹಂಗಾರ ದೊಡ್ಡದಾಗೋವರೆಗೂ. ನನ್ಕನಲ್ಲ ಅಷ್ಟು ನನ್ನ ಹೊಸ ಮಾರ್ಬಿಟ್ರು. ಕುಡಿ. ಈ ಕೈಯೆಲ್ಲ ಅಂಟ್ಕೊಬಿಡ್ತದೆ. ಈಗ ಗಿಣ್ಣಾಲಲ್ವ, ಕೈಗೆಲ್ಲ ಸುರಿದ್ಬಿಟ್ಟದ ನಮ್ಮಮ್ಮ, ಎಲ್ಲ ಅಂಟ್ಕೊಬಿಡ್ತದೆ. ಹಂಗೆ ಒಣ್ಗೋಯ್ತದೆ ಕೈ ಮೇಲೆಲ್ಲ. ಕುಡಿ. ಚಿಕ್ಕಮ್ಮ ನೋಡಿದ್ರೆ ಇಷ್ಟೊಂದು ಹಾಕಿದ್ದೀರಿ ಅಂದ್ರಿ. ಕುಡಿಯಲ್ಲ ಅನ್ಕೊಂಡಿದ್ದೆ ನಾನು, ಚಿಕ್ಕ ಪಾಪು ಅಲ್ವಾ? ಎಷ್ಟು ದಿನ ಆಯಿತು ಕರು ಹಾಕಿ? 3 ದಿನ ಆಯ್ತು. ಹೌದಾ? ಕುಡಿ. ಯಾವಾಗಾದ್ರೂ ಆ ಕರು ಹಾಕ್ಲಿ ಕುಡಿಸೇ ಬಲ್ತು. ಏನು ನೀನು ಹಿಡ್ಕೊಬಾ ಬಂದು. ನಿನ್ನ ಮೇಲೆಲ್ಲ ಸುಡಿಸ್ತದೆ, ಈಗ ನನ್ನ ಮೇಲೆಲ್ಲ ಸುಡ್ತಾ ಕೂತದೆ. ಏಯ್ ಬಾಲ್ ಹಾಕ್ಬಿಡು, ನಿನ್ನ ಮೇಲೆ ಬಂದ್ಬಿಡ್ತದಿದ್ದು. ಹೊಟ್ಟೆ ತುಂಬ ವೆರಿ ಗುಡ್, ಗುಡ್ ಜಾಬ್, ಕೀಪ್ ಇಟ್ ಅಪ್. ನೀನು ಹಿಡ್ಕೋತೀಯ ಬಂದು. ಏನು ಮಾಡ್ತಾನೆ ನೀರು? ಏನು ಮಾಡ್ತಾನಿರು ನೋಡೋಣ. ಹೋಗೋ ಶ್ರೀ ಮುಟ್ಟು. ಪಾಪ ಅಂಬ ಪಾಪ. ಅಂಬ ಒಂದೇ ಒಂದು ಸ್ವಲ್ಪ ಅದೇ. ನೀನು ಯಾವ ಕುಡಿತೀಯ ಅಂತ ಕಾಯ್ದೆ ಇರ್ತೀಯ ಗೊತ್ತು ನನಗೆ. ಬಾ ಸೀರೆಲ್ಲ ಮಾಡ್ಬಿಡ.
ನಾನೆಲ್ಲ ನಿಮ್ಮಮ್ಮ ಹತ್ರ ಹೋಗು. ನಿಮ್ಮಮ್ಮ ಹತ್ರ ಹೋಗು. ಅದು ಕುಡಿಯಕ್ಕೆ ಹೋಯ್ತದೆ. ನನ್ನ ಹತ್ರ ಬರ್ಬೇಡ್ವೇ. ಈಗ ಇರುದದಕ್ಕೆ ಏನು ಮಾಡುತ್ತೆ? ಇಲ್ಲಿ ನೋಡಲ್ಲಿ ಬೆನ್ನ ಮೇಲೆ ಏನು ಹರಿತೈತೆ. ಕೋಳಿ ಮರಿಗಳು ಏನು ಬಿಡ್ಬಾರ್ದು ಇವತ್ತು. ತಿಪ್ಪೆ ಕೆದಕ್ತಾ ಇರುವಂಥ ಕೋಳಿ ಮರಿಗಳು. ಏನ್ ನೀನು ಡ್ಯಾನ್ಸ್ ಮಾಡ್ಲಿ, ಓಡೋದು ನೋಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಓಡು. ಹಾಂ ನೀನು ಬಾರೋ ಈ ಕಡೆ, ಕರ್ಕೊಕಂದ ಅವನ್ನ. ಅದ್ ನಿಮ್ಮ ಅಮ್ಮ ಅಲ್ಲ ಕಂದ, ಇಲ್ಬಾ, ನಿಮ್ಮಮ್ಮ ಇಲ್ಲಿದ್ದಾರೆ ನೋಡು. ಇದು ನೋಡ್ತಾ ಇದ್ದೀನಿ ನೋಡು, ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟಿದ್ದು, ಬೇರೆಯವ್ರ ಹತ್ರ ಹೋಗಿರೋದಕ್ಕೆ. ನನ್ನ ಕರು ಅಂತ ನೋಡ್ತಾ ಇತ್ತದು. ಹೌದು ಹೌದು, ಅದೆಷ್ಟು ಚೆನ್ನಾಗಿ ನಿಲ್ಸ್ಕೊಂಡಿದೆ ಪಕ್ಕದಲ್ಲೇ. ಹಾಂ, ನಮ್ಮ ಅಮ್ಮನ ಮನೇಲೂ ಹಂಗೆ ಆಯ್ತಕ್ಕ ಈ ಸರಿ. ಅಮ್ಮಂದು ಕರು ಇತ್ತು ಅಂತ ಇದರಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ವ್ಲಾಗ್ ಹಾಕಿದ್ನಲ್ಲ, ಆ ಹಸು ಮರಿ ಹೊಟ್ಟೆಯಲ್ಲೇ ಸತ್ತೋಯ್ತು 8 ತಿಂಗಳಿಗೆ. ಗೊತ್ತಿಲ್ಲ, ಹೆಣ್ಣುಗರು ತುಂಬ ಬೇಜಾರಾಯಿತು. 8 ತಿಂಗಳಿಗೆ ಅಂದರೆ ಕಂದಾಗ್ತದೆ ಅಂತ ಅಂತಾರಲ್ಲ, ಹಂಗೆ ಹಾಕ್ಬಿಡ್ತದೆ. ಮೊದಲನೇದು ಇದು ಮೊದಲನೇ ಕರಾನೇ ಆಗ್ತಿತ್ತು. ಬಡ್ಲಿನೂ ಆಗ್ತಿತ್ತು. ಇಷ್ಟೇ ಇಷ್ಟಪ್ಪ ಕರೆಕ್ಟ್ ಆಗಿದ್ದು ಚಿಕ್ಕಮ್ಮ, ಇಷ್ಟೇ ಇದ್ದಪ್ಪ. ಪಾಪ ಅದಕ್ಕೆ ನೆನಪಾಗ್ತಿದೆ ಏನೋ ಅದ್ರ ಮಗು ಅಲ್ಲ. ನನ್ನ ಮಗುನೇ ಅಂತ ಅದು ಮಾಡ್ತಾರೆ. ಇನ್ನು ಸಂಜೆ ಆಯಿತು ಅಂತಂದರೆ ಈ ಮರದ ತುಂಬ ಕೋಳಿಗಳು ಕೂತಿರುತ್ತೆ. ಒಂದೊಂದೇ ಬರ್ತಾ ಇದೆ ನೋಡಿ. ಇವಾಗ ಆಲ್ರೆಡಿ 2 ಕೋಳಿಗಳು ಬಂದಿದೆ. ಇದೇ ಥರ ಈ ಮರ, ಚೀಪೆಕಾಯಿ ಮರ ತುಂಬಾ ಕುತ್ಕೊಂಡಿರುತ್ತೆ. ಸಾಧ್ಯವಾದರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲ ನಂಗೆ ಟೈಮ್ ಆಯಿತು, ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ಬೇಕಲ್ಲ, ಟೈಮ್ ಆಯಿತು ಅಂದರೆ ನಾನಿವತ್ತು ಬಂದುಬಿಟ್ಟಿದ್ದೀನಲ್ಲ, ಅದಕ್ಕೇ ಓಡ್ತಿಲ್ಲ ಅದು. ಕೋಳಿ ಎಲ್ಲ ಚೆನ್ನಾಗಿ ನೋಡಿ. ಇತ್ತ ಶ್ರೀವಿನ್ ಹುಷಾರು, ನೀನು ಬೀಳ್ತೀಯ ಬಾ. ಹೇಳ್ಬಿಡು ಅದ್ರ ಅಮ್ಮ ನಂಗೆ ಕಟ್ಟಾಕಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ಇನ್ನೇನು ತೆಗಿಲಿ?
ಚಿಕ್ಕು ಮೇಕೆ ಮರಿ. ಅದು ಮೇಕೆ ಮರಿ ಸಿಗುತ್ತಾ ಕೈಗೆ? ನಾನು ಇಟ್ಕೊತೀನಿ. ಸಾಕು, ಒಂದೇ ಸಾಕು ಬಿಡು. ಬಾಡ ಆಕ ಬಾಡ ಬೋಡ ಬೋಡ ಆಕ ಬಾಡ. ಹೊಡಿತೀನಿ. ಈ ಕಡೆ ಕರ್ಕೋಬಾ. ಎಷ್ಟು ದಿನ ಅಕ್ಕ ಅದಕ್ಕೆ? ಓಹೋ ಶ್ರೀವೀನ್, ಕರ್ಕೊಂಡು ನೋಡಿ ಬೆಂಗಳೂರಿಗೆ. ನೀನು ಹುಷಾರು, ಇನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ನೋಡು ಮೈಸೂರಿಗೆ. ನೀನು ಹುಷಾರು. ಮೇ ಅಂತಿದೆ ಅದು. ಓಕೆ, ಕತ್ಲೆ ಆಯ್ತು. ಅದು ಭಯ ಪಡ್ತಾ ಇದೆ. ಇಲ್ಲಿ ಬಾ, ಇಲ್ಲಿ ಶ್ರೀ ನೋಡಿ, ಇಲ್ಲಿ ಶ್ರೀ ಚಿನಿ ಇಲ್ಲಿ ಅಂಬ ನೋಡು ಬಂಗಾರಲ್ಲಿ, ಅಂಬ ನೋಡು ಅಲ್ಲಿ. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡು. ಸಾಮಾನ್ಯವಾಗಿ ಹಳ್ಳಿ ಕಡೆ ಏನನ್ನು ಕೊಂಡಲ್ಲ ಹೊರಗಡೆ, ಎಷ್ಟು ಬೇಕಷ್ಟು ಲಿಮಿಟಲ್ಲಿ ತೊಗೋತಾರೆ. ನೋಡಿ, ಸೊಪ್ಪುಗಳೆಲ್ಲ ಹಾಕ್ಕೊಂಡಿದ್ದಾರೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾರೆ, ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದಾರೆ, ಹೂವಿನ ಗಿಡಗಳು ಹಾಕಿದ್ದಾರೆ, ಶೋ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟು ಎಲ್ಲ ಅಲ್ಲೇ ಸಿಕ್ಬಿಡೋ ಥರ ನೋಡ್ಕೊತಾರೆ. ಟೊಮ್ಯಾಟೊ ಹಾಕ್ಕೊಂಡಿದ್ದಾರೆ, ಈರುಳ್ಳಿ ಮೊಗ್ಗು ಬರ್ತಾಯಿದೆ ನೋಡಿ, ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬೆಳೆಸ್ಕೋತಾರೆ ಎಲ್ಲ. ಅವ್ರಿಗೆ ಬೇಕಾದ ಬದನೆಕಾಯಿ,
ಮತ್ತು ಹೂವಿನ ಗಿಡ ಮಲ್ಲಿಗೆ, ಕನಕಾಂಬರ, ಕಾಕಡ, ಗುಲಾಬಿ ಆಲ್ಮೋಸ್ಟ್ ಎಲ್ಲ ಬೆಳೆಸ್ಕೊತಾರೆ. ಮನೆ ಒಂದಿಷ್ಟೆಲ್ಲ ಜಾಗ ಇದ್ದರೆ ಸಾಕು. ಎಲ್ಲ ಬೆಳೆಗಳನ್ನೂ ಅವ್ರಿಗೆ ಏನೇನು ಬೇಕು ಅನ್ಸುತ್ತೆ ಅವ್ರಿಗೆ ಹಾಕ್ಕೊಂಡು ಆರಾಮಾಗಿ ಬೆಳ್ಕೊಂಡು ಯಾವುದೇ ಔಷಧಿ ಹೊಡಿದೇನೆ ಆರೋಗ್ಯಕರವಾಗಿರುವಂಥ ಊಟ ಮಾಡ್ತಾರೆ. ಎಲ್ಲ ಹರಡೋಗ್ಬಿಟ್ಟಿದೆ. ನಮಗೆ ಸಿಟಿಲಿ ಸ್ವಲ್ಪ ಕೂಡ ಸ್ಪೇಸ್ ಇರೋದಿಲ್ಲ. ಫಾಟಲ್ಲಿ ಹಾಕ್ಕೊಳ್ಳೋಣ ಅಂತಂದ್ರೂ ಫಾಟಲ್ಲಿ ನೀಟಾಗಿ ಏನೂ ಅಷ್ಟು ಬರೋದಿಲ್ಲ. ನೋಡಿ ಹಳ್ಳಿ ವೆದರ್ ಎಷ್ಟು ಚೆನ್ನಾಗಿರುತ್ತಲ್ವ. ನಮ್ಗೆ ಸಿಟಿಯಲ್ಲಿ ಇದ್ದ ಅಭ್ಯಾಸಕ್ಕೆ ಆಲ್ಮೋಸ್ಟ್ ಇಲ್ಲಿರಬೇಕು ಅನಿಸುತ್ತೆ. ಬಟ್ ಸಮ್ ಟೈಮ್ ಅಡ್ಜಸ್ಟ್ ಆಗಲ್ಲ ಆ ಹಳ್ಳಿಗಳು ಕೂಡ. ಸಮ್ಮರ್ ಸ್ಟಾರ್ಟ್ ಆಯಿತು, ಬೇಸಿಗೆಗಾಲ ಅಂತಂದರೆ ಆಲ್ಮೋಸ್ಟು ರಾತ್ರಿ ಊಟ ಆದ ತಕ್ಷಣ ಹೊರಗಡೆ ಜಾಸ್ತಿ, ಏಕೆಂದರೆ ಸೆಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಗಾಳಿ ಚೆನ್ನಾಗಿ ಬೀಸುತ್ತೆ ಅಂತ ನಿದ್ರೆ ಬರೋವರೆಗೂ ಹೊರಗಡೆ ಮಲ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಈ ವೆದರು. ಇಲ್ಲಿ ಜನಗಳನ್ನ ನೋಡೋದಕ್ಕೆ ಈಗ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಅನಿಸ್ತಿದ್ಯಾ ನಿಮಗೆ? ಹಳ್ಳಿ ಜನ ಒಳ್ಳೆ ಜನ ಅಲ್ವಾ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿದ್ದು ಮರಿಬೇಡಿ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.